ಭಾರತದ ಬದ್ಧ ವೈರಿ ಪಾಕಿಸ್ತಾನದ ವಿರುದ್ಧ ಯಾರೇ ಮ್ಯಾಚ್ ಆಡಿದ್ರು ಕೂಡ ಅಂಥ ಟೀಮ್ಗೆ ಭಾರತದ ಬೆಂಬಲ, ಭಾರತೀಯರ ಬೆಂಬಲ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಕ್ರಿಕೆಟ್ನ ಶಿಶು ಅಂತ ಕರೆಸಿಕೊಳ್ಳುವಂತಹ ಅಮೆರಿಕ T20 ವಿಶ್ವಕಪ್ನಲ್ಲಿ ಹೇಗೆ ಪಾಕಿಸ್ತಾನವನ್ನು ಮಣ್ಣು ಮುಕ್ಕಿಸಿತ್ತು ಅನ್ನೋದು ಈಗ ಇತಿಹಾಸ. ಬಟ್ ಈ ಮ್ಯಾಚ್ನಲ್ಲಿ ಎಡಗೈ ಸ್ಪಿನ್ನರ್ ಅವರು ಕನ್ನಡದವರು ಅನ್ನೋದು ಬಹಳ ವಿಶೇಷ. ಅದರಲ್ಲೂ ಕೂಡ ಅವರ ಆಟಕ್ಕೆ ಇಡೀ ಕಾಫಿ ನಾಡೆ ಫಿದಾ ಆಗಿದೆ. ಬನ್ನಿ ಅವ್ರ ಬಗ್ಗೆ ಡೀಟೇಲ್ಸ್ ನೋಡ್ಕೊಂಡು ಬರೋಣ. T20 ವಿಶ್ವಕಪ್ನಲ್ಲಿ ಕನ್ನಡಿಗನ ಕಮಾಲ್, ಪಾಕಿಗಳನ್ನ ಚೆಂಡಾಡಿದ ಕಾಫಿ ನಾಡಿನ ಕುವರ. ಜೂನ್ 7ರಿಂದ ಅಮೆರಿಕ ಹಾಗೂ ವೆಸ್ಟ್ ಇಂಡೀಸ್ ಸಾರಥ್ಯದಲ್ಲಿ T20 ವಿಶ್ವಕಪ್ ಆರಂಭಗೊಂಡಿದೆ. ಮೊನ್ನೆ ತಾನೇ ಅಮೆರಿಕ ಪಾಕಿಸ್ತಾನ ನಡುವೆ ಮ್ಯಾಚ್ ಕೂಡ ನಡೆದಿತ್ತು. ಆ ಮ್ಯಾಚ್ನಲ್ಲಿ T20 ಮಾದರಿಯ ಬೆಸ್ಟ್ ಟೀಮ್ ಪಾಕಿಸ್ತಾನವನ್ನ ಕ್ರಿಕೆಟ್ ಶಿಶುಗಳಾದಂತಹ ಅಮೆರಿಕ ಸೋಲಿಸುತ್ತೆ ಅಂತ ಯಾರು ಕೂಡ ಊಹಿಸಿರಲಿಲ್ಲ. 159 ರನ್ ಚೇಸ್ ಮಾಡಲಾಗದ ಪಾಕಿಸ್ತಾನ ಮ್ಯಾಚ್ ಟೈ ಮಾಡಿಕೊಂಡು ಸೂಪರ್ ಓವರ್ನಲ್ಲಿ ಅಮೆರಿಕದ ಎದುರು ಮಂಡಿಯೂರಿತ್ತು. ಆ ಮ್ಯಾಚ್ನಲ್ಲಿ ಕಾಫಿ ನಾಡು ಚಿಕ್ಕಮಗಳೂರು ಹುಡುಗನ ಸಾಧನೆ ಅಮೋಘವಾಗಿತ್ತು. ಅವನ ಆಟವನ್ನ ನೋಡಿ ಎಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ. ಆ ಪಂದ್ಯದಲ್ಲಿ ಫಸ್ಟ್ ಓವರ್ ಸ್ಪಿನ್ ಮಾಡಿದಂತಹ ಹುಡುಗ ನಾಸ್ತೋಷ್ ಕೆಂಚೆಗೆ, ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕೆಂಚಿಗೆ ಗ್ರಾಮದವನು. ಉದ್ಯೋಗಕ್ಕಾಗಿ ಅಮೆರಿಕಕ್ಕೆ ಹೋದಂತಹ ನಾಸ್ತೋಷ್ ರಾಷ್ಟ್ರೀಯ ಕ್ರಿಕೆಟ್ ತಂಡದಲ್ಲಿ ಸ್ಥಾನ ಪಡ್ಕೊಂಡು ಅಮೆರಿಕದ ಜೊತೆ ಭಾರತದ ಹೆಸರನ್ನು ಕೂಡ ಬೆಳೆಸ್ತಾ ಇದ್ದಾನೆ. ಭಾರತದ ಬದ್ಧ ವೈರಿಗಳಿಗೆ ಕ್ರೀಡಾಂಗಣದಲ್ಲಿ ಮಣ್ಣು ಮುಗಿಸುತ್ತಾನೆ. ಆತನ ಬೌಲಿಂಗ್, ಬ್ಯಾಟಿಂಗ್ ಎರಡಕ್ಕೂ ಕಾಫಿ ನಾಡಿಗರು ಫಿದಾ ಆಗಿದ್ದಾರೆ. ನಾಸ್ತೋಷ್ ಕೆಂಜಿಗೆ ಎನ್ನುವ ಒಬ್ಬ ಕ್ರಿಕೆಟ್ ಆಟಗಾರ ನಮ್ಮ ಈ ಸ್ಥಳೀಯ ಪ್ರತಿಭೆ. ಅವರು ಇವತ್ತು USA ಇಂಟರ್ನ್ಯಾಷನಲ್ ಟೀಮ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಮೊನ್ನೆ ನಡೆದಂಥ ಐತಿಹಾಸಿಕ ವಿಜಯ USAಗೆ ಪಾಕಿಸ್ತಾನದ ಅಂತ ಒಂದು ದೊಡ್ಡ ತಂಡದ ಮುಂದೆ ಒಂದು ಒಳ್ಳೆ ಬೌಲಿಂಗ್ ಸ್ಪೆಲ್ ಹಾಕಿ 4 ಓವರ್ಗೆ 30 ರನ್ ಕೊಟ್ಟು 3 ವಿಕೆಟನ್ನು ಪಡೆದುಕೊಂಡ್ರು. ಮಲೆನಾಡು ಜನಕ್ಕೆ ಒಂದು ಹೆಮ್ಮೆಯ ವಿಚಾರ ಏನಂದರೆ ಇಂಥ ಒಂದು ಊರಿಂದ ಹೋಗಿ ಇವತ್ತು USA ಇಂಟರ್ನ್ಯಾಷನಲ್ ಟೀಮನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅವರ ಕ್ರಿಕೆಟ್ ಜೀವನದಲ್ಲಿ ಇನ್ನಷ್ಟು ಉನ್ನತಿಯನ್ನು ಕಾಣಲಿ ಅಂತೇಳಿ ನಮ್ಮ ಜಿಲ್ಲೆಯ ಎಲ್ಲ ಕ್ರಿಕೆಟರ್ಗಳು ಹಾಗೂ ನಮ್ಮೆಲ್ಲ ಚಿಕ್ಕಮಗಳೂರು ಜನತೆಯ ಪರವಾಗಿ, ರಾಣಾ ಸ್ಪೋರ್ಟ್ಸ್ನ ಪರವಾಗಿ ನಾನು ಶುಭ ಕೋರ್ತೀನಿ. ಇನ್ನು ನಾಸ್ತೋಷ್ ಕೆಂಚಿಗೆ ಹುಟ್ಟಿದ್ದು ಅಮೆರಿಕಾದಲ್ಲೇ, ಆದರೆ ಬೆಳೆದಿದ್ದು ಮಾತ್ರ ಈ ಪುಣ್ಯ ಭೂಮಿಯಲ್ಲಿ. ಬೆಂಗಳೂರು, ಚಿಕ್ಕಮಗಳೂರಿನಲ್ಲಿ ವಿದ್ಯಾಭ್ಯಾಸದ ಜೊತೆ ಕ್ರಿಕೆಟ್ ಕೋಚ್ ಕೂಡ ಪಡ್ಕೊಂಡಿದ್ದಾರೆ. 2022ರ ಕೊರೋನಾ ಅವಧಿಯಲ್ಲಿ ನಾಸ್ತೋಷ್ ಕೆಂಚಿಗೆ ಪ್ರಾಕ್ಟೀಸ್ ನಡೆಸಿದ್ದೆ ಕಾಫಿ ನಾಡ್ನ ಸುಭಾಷ್ ಚಂದ್ರ ಬೋಸ್ ಆಟದ ಮೈದಾನದಲ್ಲಿ. ಇಲ್ಲಿರುವಂತಹ ಕ್ರೀಡಾಪಟುಗಳ ಜೊತೆ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಇಲ್ಲಿರೋರ್ಗೆ ಹೇಗೆ ಕ್ರಿಕೆಟ್ ಆಡಬೇಕು, ಬ್ಯಾಟಿಂಗ್, ಬೌಲಿಂಗ್ ಬಗ್ಗೆನೂ ಕೂಡ ಟ್ರೈನ್ ಮಾಡಿದ್ರು. USA ಟೀಮ್ನಲ್ಲಿ T20ಯಲ್ಲಿ ಆಡಿರೋದನ್ನ ನೋಡಿ ನಮ್ಮ ಜೊತೆಗಿದ್ದವರು ಇವತ್ತು ಹೊರದೇಶದಲ್ಲಿ ಆಡಿ ಅದರಲ್ಲೂ ಪಾಕಿಗಳ ಸೋಲಿಗೆ ಕಾರಣರಾದ್ರು ಅಂತ ಸಂತಸ ಪಟ್ಟಿದ್ದಾರೆ. ಇನ್ನು ಮುಂದಿನ ವರ್ಷ IPLನಲ್ಲಿ ಆಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮನವಿ ಕೂಡ ಮಾಡಿದ್ದಾರೆ. ನಮ್ಮ USA ತಂಡದಲ್ಲಿ ನಮ್ಮ ಚಿಕ್ಕಮಗಳೂರು ಹೆಮ್ಮೆಯ ಪ್ರತಿಭೆ ಅಂತಲೇ ಮೂಡಿಗೆರೆ ತಾಲೂಕಿನ ಶ್ರೀಯುತ ಪ್ರದೀಪ್ ಕೆಂಜಿ ಅವರ ಪುತ್ರ ಆದಂಥ ನಾಸ್ತೋಷ್ ಕೆಂಜಿಗೆ ಅವರು USA ತಂಡವನ್ನು ಪ್ರತಿನಿಧಿಸಿದ್ದಾರೆ. ಅದಕ್ಕಿಂತ ಮುಂಚೆ ಅವರು ಈಗ 2ನೇ ಲಾಕ್ಡೌನ್ ಟೈಮಲ್ಲಿ ನಮ್ಮ ಚಿಕ್ಕಮಗಳೂರಿನ ರಾಣಾ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ 1.5 ತಿಂಗಳ ಕಾಲ ನೆಟ್ಸ್ ಅಭ್ಯಾಸ ಮಾಡಿ ಯುವಕರಿಗೆಲ್ಲ ಆದರ್ಶವಾಗಿದ್ದು. ಸಣ್ಣ ಮಕ್ಕಳಿಗೆ ಅವರ ಒಂದು ಕ್ರಿಕೆಟ್ ಸ್ಕಿಲ್ಸ್ಗಳನ್ನ ಇಲ್ಲಿ ಹೇಳ್ಕೊಟ್ಟಿದ್ರು. ಒಬ್ಬ ಉತ್ಸಾಹಿ ಆಟಗಾರ, ಒಂದು ಡೆಡಿಕೇಶನ್ ಇರೋ ಆಟಗಾರ ತಂಡ. ಆ ಥರ ಒಂದು ಆಟಗಾರ ಇವತ್ತು ನಮ್ಮ ಜಿಲ್ಲೆಗೆ ಸಿಕ್ಕಿದೆ. ನಮ್ಮ ದೇಶಕ್ಕೆ ಕೀರ್ತಿರೋಕ್ಕಿಂತ ವಿಶ್ವಮಟ್ಟದಲ್ಲಿ ಅವರು ಇವತ್ತು ತನ್ನ ಆಟದ ಮುಖಾಂತರ ಪ್ರತಿಭೆ ತೋರಿಸಿದ್ದಾರೆ ಸರ್. ಒಟ್ಟಾರೆ ಮೊನ್ನೆಯಿಂದ ಅಂತೂ ಇಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾಸ್ತೋಷ್ ಸಾಧನೆ ಭಾರಿ ವೈರಲ್ ಆಗ್ತಾ ಇದೆ. ಪಾಕಿಸ್ತಾನದ ವಿರುದ್ಧ ಭರ್ಜರಿ ಆಟದ ಪ್ರದರ್ಶನದ ಜೊತೆಗೆ ಬೌಲಿಂಗ್ನಲ್ಲಿ 3 ವಿಕೆಟ್ ಕಿತ್ತಿದ್ದನ್ನ ಕಂಡು ಖುಷಿ ಪಟ್ಟಿದ್ದಾರೆ. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ TV, ಚಿಕ್ಕಮಗಳೂರು.